ಇನ್ನು ರಾತ್ರೋರಾತ್ರಿ ಮೃತದೇಹಗಳನ್ನು ಹಸ್ತಾಂತರ ಯಾಕೆ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಒಂದಿಲ್ಲಿ ಉದ್ಭವ ಆಗ್ತಾ ಇದೆ. ಫ್ರೀಸರ್ ವ್ಯವಸ್ಥೆ ಇರಲಿಲ್ಲ, ಹಾಗಾಗಿ ರಾತ್ರೋರಾತ್ರಿ ಮೃತದೇಹಗಳನ್ನು ಹಸ್ತಾಂತರ ಮಾಡೋ ಪ್ರಯತ್ನ ಮಾಡಲಾಯಿತು ಅನ್ನೋ ಆರೋಪ ಕೂಡ ಈಗ ಇಲ್ಲಿ ಕೇಳಿ ಬರ್ತಾ ಇದೆ. ಸಾಮಾನ್ಯವಾಗಿ ರಾತ್ರಿಯ ನಂತರ ಅಂದರೆ ಕಂಪ್ಲೀಟ್ ಡೇ ಲೈಟ್, ಸೂರ್ಯನ ಪ್ರಖರ ಕಿರಣಗಳ ಅಡಿಯಲ್ಲಿ ಮಾತ್ರ ಮೃತದೇಹಗಳ ಹಸ್ತಾಂತರ ಅಥವಾ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ನಡೆಯುತ್ತೆ. ಆದರೆ ಕೋಲಾರದ ಸಹನಾ ಪೋಷಕರು ಹೇಳೋ ಪ್ರಕಾರ ಇವರ ಫ್ರೀಸರ್ ಇರಲಿಲ್ಲ, ಅದಕ್ಕೋಸ್ಕರ BBMP ಶ್ರದ್ಧಾಂಜಲಿ ವಾಹನದಲ್ಲಿ ಸಾಗಾಟ ಮಾಡೋ ಯತ್ನ ಮಾಡ್ತಾರೆ. ಸೂಕ್ತ ವ್ಯವಸ್ಥೆಯಲ್ಲಿ ಸಾಗಿಸೋದಕ್ಕೆ ಯೋಗ್ಯತೆ ಇಲ್ವ ಇವ್ರಿಗೆ ಅಂತ ಮೃತ ಸಹನಾ ಕುಟುಂಬಸ್ಥರು, ಅವರ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕಿದ್ದಾರೆ. ಸೂಕ್ತ ವ್ಯವಸ್ಥೆ ಇರಲಿಲ್ವಾ ಸಾಗಿಸೋದಕ್ಕೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಧ್ಯರಾತ್ರಿಯೇ ಕೋಲಾರವನ್ನು ತಲುಪಿದ ಆಕೆಯ ಮೃತದೇಹ SG ಬಡಾವಣೆಯ ನಿವಾಸಿ ಸಹನಾ. ಕುಟುಂಬಸ್ಥರ ಆಕ್ರಂದನ ಮಗಳು ಮುಟ್ಟಿದೆ. ಯಾರು ಕೂಡ ಅಂದ್ಕೊಂಡೇ ಇರಲಿಲ್ಲ ನನ್ನ ಮಗಳು ಈ ರೀತಿ ಯಾವುದೋ ಒಂದು ಸಂಭ್ರಮದಲ್ಲಿ ಹೆಣ ಆಗಿ ವಾಪಸ್ ಬರ್ತಾಳೆ ಅಂತ. ಮನೆಗೆ ರಾತ್ರೋರಾತ್ರಿ ಮಧ್ಯರಾತ್ರಿಯೇ ಮೃತದೇಹ ತಲುಪಿಬಿಟ್ಟಿದೆ. ಅದು ಮಧ್ಯರಾತ್ರಿ ಮೃತದೇಹ ಅಲ್ಲಿಗೆ ತಲುಪಿದೆ ಅಂತಂದರೆ SG ಬಡಾವಣೆಯ ಆ ಜಾಗಕ್ಕೆ ಮಧ್ಯರಾತ್ರಿ ತಲುಪಿದೆ ಅಂತಂದರೆ ಇಲ್ಲಿ ಸರಿಸುಮಾರು 10-11 ಗಂಟೆಗೆಲ್ಲ ಹೊರಟಿದೆ ಮೃತದೇಹ. ಅಂದರೆ ರಾತ್ರೋರಾತ್ರಿ ಎಲ್ಲವನ್ನ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಇನ್ನು ಇವತ್ತು ಬಡಮಾಕಲಹಳ್ಳಿ ಅನ್ನುವಂಥ ಗ್ರಾಮದಲ್ಲಿ ಸಹನಾ ಅಂತ್ಯಕ್ರಿಯೆ ನೆರವೇರುತ್ತೆ. ಸಂಬಂಧಿಕರು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೆಲಸಕ್ಕೆ ಅಂತ ಉದ್ಯೋಗ ನಿಮಿತ್ತ ಬೆಂಗಳೂರಿಗೆ ಬಂದಿದ್ದರು. ಬೆಂಗಳೂರಲ್ಲಿ ಇದ್ದರು. ಮ್ಯಾಚು, RCB ಫ್ಯಾನ್ಸು ಎಲ್ಲ ಹೋಗ್ತಿದ್ದಾರೆ, ನಾವು ಹೋಗೋಣ. ಕೆಲವು ಕಂಪ್ನಿಗಳು ಕೂಡ ಅಲ್ಲೇ ಅಕ್ಕಪಕ್ಕ ಬರುತ್ತವೆ. ಕೆಲವರಲ್ಲೇ ಕಿಟಕಿಲಿ ನೋಡಿ ಕೈ ಹಾಯ್ ಮಾಡಿ ಸುಮ್ಮನಾದರೆ, ಇನ್ನು ಕೆಲವರು ಕೆಳಗಡೆ ರಸ್ತೆಗೆ ಬಂದು ಕುಣಿದ್ರು, ಕುಪ್ಪಳಿಸಿದ್ರು. ಇನ್ನು ಕೆಲವರು ಸ್ಟೇಡಿಯಂಗೆ ಹೋಗ್ಬಿಡೋಣ ಅಂತ ಹೋಗಿ ಈ ರೀತಿ ಹೆಣವಾಗಿದ್ದಾರೆ 11 ಜನ. ಆ ಪೈಕಿ ಕೋಲಾರದ ಸಹನಾ ಕೂಡ ಓರ್ವ ಯುವತಿ. ಅವರ ಮೃತದೇಹವನ್ನು ಮನೆಗೆ ಕಳಿಸಲಾಗಿದೆ. ಮನೆಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬಟ್ ಬಹಳ ದುಃಖದ ಸಂಗತಿ ಅಂತಂದರೆ, ನಾವು ಕರೋನಾದ ಬಗ್ಗೆ ಮಾತಾಡ್ತೀವಿ, ಕರೋನಾಗೆ ಅದು ರೆಡಿ ಮಾಡ್ತಿದ್ದೀವಿ, ಇದು ರೆಡಿ ಮಾಡ್ತಿದ್ದೀವಿ. ಒಂದು 11 ಜನ ಮೃತಪಟ್ಟಿದ್ದಾರೆ. ಅವ್ರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಸರ್ಕಾರ ಕೊಡೋದಕ್ಕಾಗಲಿಲ್ಲ. ಬೌರಿಂಗು ಸರ್ಕಾರದ್ದೇ, ಮತ್ತೊಂದು ಹಾಸ್ಪಿಟ್ಲು ಕೂಡ ಎಲ್ಲ ಸರ್ಕಾರದ್ದೇ. ಈ ಸರ್ಕಾರದ ಆಸ್ಪತ್ರೆಗಳಲ್ಲಿ ಒಂದು ಫ್ರೀಸರ್ ಇಲ್ಲ, ಒಂದು ಬೇಸಿಕ್ ಆ್ಯಂಬುಲೆನ್ಸ್ ಫೆಸಿಲಿಟಿ ಇಲ್ಲ. BBMPಯ ಶ್ರದ್ಧಾಂಜಲಿ ವಾಹನದಲ್ಲಿ ರಾತ್ರೋರಾತ್ರಿ ಕಳಿಸ್ಬಿಡ್ಬೇಕು, ಇಲ್ಲ ಅಂತಂದರೆ ಹಾಳಾಗ್ಬಿಡುತ್ತೆ, ಇಲ್ಲ ಅಂತಂದರೆ ನಮ್ಮ ಹತ್ರ ಫ್ರೀಸರ್ ಇಲ್ಲ, ವ್ಯವಸ್ಥೆ ಇಲ್ಲ ಅಂತ ಹೇಳ್ತೀವಿ ಅಂತಂದರೆ ನಾಚಿಕೆಗೇಡಲ್ವಾ? ಸರ್ಕಾರಕ್ಕೆ ಶೋ ಆಫ್ ಮಾಡಬೇಕಿತ್ತು ಮಾತ್ರ. ವಿಧಾನಸೌಧದ ಮುಂದೆ ಸ್ಟೇಜ್ ಹಾಕ್ಕೊಂಡು ಕೊಹ್ಲಿಯವ್ರ ಜೊತೆಗೆ ತನ್ನ ಗಂಡ ಹೆಂಡತಿ ಮಕ್ಕಳದ್ದು ಎಲ್ಲರದ್ದು ನನ್ನ ಫೋಟೋ ಬೇಕಿತ್ತು, ಅದಕ್ಕೋಸ್ಕರ ಕಾರ್ಯಕ್ರಮ ಮಾಡಿಕೊಂಡ್ರು. ಹಾಗಾದರೆ ಜನ, ನಾವು ಮೂರ್ಖರು. ಜನ ಸರ್ಕಾರ ನಮ್ಮನ್ನು ಉಳಿಸುತ್ತೆ ಅಂತ ನಾವು ಯೋಚನೆ ಮಾಡ್ಕೊಂಡು ಕೂತಿದ್ದೀವಲ್ಲ, ನಮಗೇನೇ ಆದರೂ ಸರ್ಕಾರ ನಮ್ಮನ್ನು ನೋಡ್ಕೊಳ್ಳುತ್ತೆ ಅಂತ. ಏನಿಲ್ಲ, ಒಂದು ಸ್ವಲ್ಪ ದುಡ್ಡು ಕೊಟ್ಟು ಕೈ ತೊಳ್ಕೊಂಡ್ಬಿಡ್ತಾರೆ ದುಡ್ಡಿರೋ ಮಂದಿಯವರು. ತಗೊಳ್ರಿ, ಆಯಿತಾ, ಸತ್ರ 10 ಲಕ್ಷ ತಗೊಳ್ಳಿ, ಆಯಿತು. ಮಗಳು ಬಂದ್ಲ, ಮಗಳ ಶವ ಹೇಗೆ ಬಂತು, ಯಾವ ಪರಿಸ್ಥಿತಿಯಲ್ಲಿ ಬಂತು, ಆ ಮಗುವಿನ ಸಾವೇ ಕಾರಣ ಯಾರು, ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ರಾತ್ರೋರಾತ್ರಿ ಮೃತದೇಹಗಳನ್ನು ಹಸ್ತಾಂತರ ಮಾಡುವ ಪ್ರಕ್ರಿಯೆಯನ್ನು ಕೂಡ ಮಾಡಿ ಮುಗಿಸಿದ್ದಾರೆ.